ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಕ್ಯಾಮ್ರಾ ಶಾಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾವ್ಯಾವ ರೀತಿಯಾಗಿ ಕ್ಯಾಮ್ರಾ ಶಾಟ್ಸ್ಗಳಿದ್ದಾವೆ ಏನು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ದಯವಿಟ್ಟು ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಬಿಕಾಸ್ ಯಾಕೆ ಅಂದರೆ ನಮಗೆ ನೀವು ಕೊಡುವಂಥ ಪ್ರೋತ್ಸಾಹ, ನೀವು ಕೊಡುವಂಥ ಒಂದು ಲೈಕಿಂದಲೇ ನಮಗೆ ಪ್ರೋತ್ಸಾಹ ಇನ್ನೂ ಹೆಚ್ಚಾಗುತ್ತೆ. ಸೊ ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಒಂದು ಕ್ಯಾಮ್ರಾ ಶಾರ್ಟ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ಸೊ ಈಗ ಫಸ್ಟ್ನೇದು ಬಂದ್ಬಿಟ್ಟು ಎಕ್ಸ್ಟ್ರೀಮ್ ವೈಡ್ ಶಾಟ್ ಅಂತ ಕರೀತಾರೆ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ, ನೀವು ಸುಸಿಕ್ಕಾಗಿ ಒಂದು ಮನೆನ ತೋರಿಸೋದು. ಸೊ ಆ ಮನೆ ಎಲ್ಲಿದೆ, ಅಥವಾ ನೀವು ಬೀಚ್ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಆ ಬೀಚ್ ಎಲ್ಲಿದೆ, ಬೀಚಲ್ಲಿ ಯಾರ್ಯಾರು ಹೋಗಿದ್ದಾರೆ, ಸೊ ಏನಕ್ಕೆ ಹೋಗಿದ್ದಾರೆ ಅನ್ನೋದನ್ನ ನಾವು ತಿಳಿಸ್ಕೊಡುವಂಥದ್ದನ್ನ ನಾವು ಎಕ್ಸ್ಟ್ರೀಮ್ ವೈಡ್ ಶಾಟ್ ಅಂತ ಕರಿತೀವಿ. ಫ್ರೆಂಡ್ಸ್, ಸೆಕೆಂಡ್ನೇದು ಬಂದ್ಬಿಟ್ಟು ವೈಡ್ ಶಾಟ್ ಅಂತ ಕರಿತೀವಿ, ಅಥವಾ ಲಾಂಗ್ ಶಾಟ್ ಅಂತ ಕರಿತೀವಿ. ಸೊ ಇದು ಹೆಂಗೆ ಯೂಸ್ ಮಾಡ್ತಾರೆ ಅಂತಂದ್ರೆ, ನೀವೇನಾದ್ರೂ ಒಂದು ಬೀಚಲ್ಲಿ ಇದ್ದೀರಾ ಅಂತಂದ್ರೆ, ಸೊ ಬೀಚಲ್ಲಿ ಏನಕ್ಕೆ ಬಂದಿದ್ದೀರಾ ಅನ್ನೋದನ್ನ ಸಬ್ಜೆಕ್ಟ್ ವಿತ್ ಸರೌಂಡಿಂಗ್ನ ತೋರಿಸುವಂಥದ್ದು. ಸೊ ಈಗ ಬೀಚಲ್ಲಿ ಬಂದಿದ್ದೀರಾ ಅಂತಂದ್ರೆ ಬೀಚಲ್ಲಿ ಏನಕ್ಕೆ ಬಂದಿದ್ದೀರಾ, ಅಥವಾ ಮನೇಲಿದ್ದೀರಾ ಅಂತಂದ್ರೆ ಯಾವ ಮನೆಗೆ ಬಂದಿದ್ದೀರಾ, ಸೊ ಏನಕ್ಕೆ ಬಂದಿದ್ದೀರಾ ಅನ್ನೋದ ನೀವು ತೋರಿಸ್ಕೊಡುವಂಥದ್ದನ್ನ ನೀವು ಬಂದಿದ್ದಾರೆ ಅಂತ ಆಡಿಯನ್ಸ್ಗೆ ಗೊತ್ತಾಗುತ್ತೆ. ಸೊ ಆ ರೀತಿ ಒಂದು ಶಾರ್ಟ್ ತಗೊಳ್ಳೋದ್ರಿಂದ. ಫ್ರೆಂಡ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಫುಲ್ ಶಾರ್ಟ್ ಅಂತ ಕರೀತಾರೆ. ಫುಲ್ ಶಾರ್ಟ್ ಹೇಗೆ ಅಂತಂದ್ರೆ, ಸಬ್ಜೆಕ್ಟ್ ಪೂರ್ತಿ ಕಾಣಬೇಕು. ಸಬ್ಜೆಕ್ಟ್ ಇದು ಟಾಪ್ ಟು ಬಾಟಮ್. ಬಿಕಾಸ್ ಹೆಂಗೆ ಅಂದ್ರೆ, ಸೊ ಟಾಪ್ ಟು ಬಾಟಮ್ ಫೋಟೋ ಬರ್ತಿದೆ ನೋಡಿ ಸ್ಕ್ರೀನ್ ಮೇಲೆ. ಸೊ ಆ ರೀತಿಯಾಗಿ ಒಂದು ತಗೊಳ್ಳೋದನ್ನ ಫುಲ್ ಶಾರ್ಟ್ ಅಂತ ಕರೀತಾರೆ. ಫ್ರೆಂಡ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಮೀಡಿಯಂ ಲಾಂಗ್ ಶಾರ್ಟ್ ಅಂತ ಕರೀತಾರೆ. ಸೊ ಇದು ಯಾವ ಥರ ಶಾರ್ಟ್ಸ್ ತಗೊತಾರೆ ಅಂತಂದ್ರೆ, ಸೊ ನಿಮ್ಮ ಮಂಡಿಯಿಂದ ಮೇಲೆ ಮತ್ತು ತಲೆಯಿಂದ ಕೆಳಗೆ ಸೊ ಫೋಟೋ ಬರ್ತಿದೆ ನೋಡಿ ಸ್ಕ್ರೀನ್ ಮೇಲೆ. ಸೊ ಈ ರೀತಿ ತಗೊಳ್ಳೋದು ಶಾರ್ಟ್ಸ್ಗಳನ್ನ ಮೀಡಿಯಂ ಲಾಂಗ್ ಶಾರ್ಟ್ ಅಂತ ಕರೀತಾರೆ. ಫ್ರೆಂಡ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಮೀಡಿಯಂ ಶಾರ್ಟ್. ಸೊ ಮೀಡಿಯಂ ಶಾರ್ಟ್ ಎಲ್ಲಿ ಅಂತಂದ್ರೆ, ತುಂಬಾ ಜನ ಕ್ರಿಯೇಟರ್ಸ್, ಯೂಟ್ಯೂಬರ್ಸ್ ಯೂಸ್ ಮಾಡ್ತಾರೆ. ಸೊ ನಾವು ಕೂಡ ಅದನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಇದನ್ನ ಹೇಗೆ ಅಂತಂದ್ರೆ, ನಿಮ್ಮ ಸೊಂಟದಿಂದ ಸ್ವಲ್ಪ ಮೇಲೆ ಮತ್ತೆ ತಲೆಯಿಂದ ಸ್ವಲ್ಪ ಕೆಳಗೆ. ಸೊ ಈ ಒಂದು ಶಾರ್ಟ್ನ ನಾವು ಮೀಡಿಯಂ ಶಾರ್ಟ್ ಅಂತ ಕರೀತಾರೆ. ಸೊ ಇದನ್ನ ತುಂಬಾ ಫಿಲಮ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಾರೆ. ಫ್ರೆಂಡ್ಸ್, ಮೀಡಿಯಂ ಕ್ಲೋಸ್ ಅಪ್ ಅಂತಂದ್ರೆ, ನಿಮ್ಮ ಎದೆಯಿಂದ ಸ್ವಲ್ಪ ಮೇಲೆ ಮತ್ತೆ ತಲೆಯಿಂದ ಸ್ವಲ್ಪ ಕೆಳಗೆ. ಸೊ ಇಷ್ಟನ್ನ ನಾವು ಮೀಡಿಯಂ ಕ್ಲೋಸ್ ಅಪ್ ಅಂತ ಕರಿತೀವಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಕ್ಲೋಸ್ ಅಪ್. ಸೊ ಕ್ಲೋಸ್ ಅಪ್ ಅಂತ ಏನು ಅಂದ್ರೆ, ಸೊ ಸ್ಪೆಸಿಫಿಕ್ ಆಗಿ ಒಂದು ಪಾರ್ಟ್ಸ್ ನೇ ತೋರಿಸುವಂತದ್ದು. ಬಿಕಾಸ್ ಹೇಗೆ ಅಂತಂದ್ರೆ, ಶೋಲ್ಡರ್ ಮತ್ತೆ ತಲೆ ಎರಡು ಕೂಡ ಬರೋ ತರ ತಗೊಂತಾರೆ. ಸೊ ಇದನ್ನ ಕ್ಲೋಸ್ ಅಪ್ ಶಾಟ್ ಅಂತ ತಗೊಂತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲೋಸ್ ಅಪ್ ಶಾರ್ಟ್ಸ್ ಅಂತ ಕರೀತಾರೆ. ವೈಡ್ ಶಾಟ್ ಹೇಗೆ ಯೂಸ್ ಆಗುತ್ತೆ ಅಂದ್ರೆ, ಸೊ ಹೀರೋಯಿನ್ ಎಂಟ್ರಿ ಆಗ್ಬೇಕಾದ್ರೆ ಅವ್ರ ಲಿಪ್ಸ್ ಮಾತ್ರ ತೋರಿಸುವಂಥದ್ದು, ಅಥವಾ ಕಣ್ಣನ್ನು ತೋರಿಸುವಂಥದ್ದು. ಸೊ ಈ ರೀತಿಯಾಗಿ ಸ್ಪೆಸಿಫಿಕ್ ಪಾರ್ಟ್ಸ್ ಗಳನ್ನ ತೋರಿಸುವಂಥದ್ದನ್ನ ಎಕ್ಸ್ಟ್ರೀಮ್ ವೈಡ್ ಶಾಟ್ ಅಂತ ಕರೀತಾರೆ. ಇದಿಷ್ಟು ಬೇಸಿಕ್ ಶಾರ್ಟ್ಸ್ಗಳು. ಸೊ ಇದು ತುಂಬಾ ಫಿಲಮ್ಸ್ಗಳಲ್ಲಿ, ಇಂಡಿಯನ್ ಫಿಲಮ್ಸ್ಗಳಲ್ಲಿ ಮತ್ತೆ ನಮ್ಮ ಕನ್ನಡ ಫಿಲಮ್ಸ್ಗಳಲ್ಲಿ ಹೆಚ್ಚಾಗಿ ಯೂಸ್ ಮಾಡುವಂಥ ಶಾರ್ಟ್ಸ್ಗಳಿವು. ಸೊ ಇದಕ್ಕಿಂತ ಇನ್ನೂ ತುಂಬಾನೇ ಶಾರ್ಟ್ಸ್ಗಳಿದ್ದಾವೆ. ಸೊ ಅದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ